ನಮ್ಮಮ್ಮ ನನ್ನ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ ಡೌಟ್ ಪಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹಾಗೆ ಚಿಕ್ಕದಾಗ ಕಮೆಂಟ್ ಹಾಕ್ಬಿಡಿ. ನಿಮಗೇನಾದ್ರೂ ನಾನು ಹಾಕಿರೋ ಡ್ರೆಸ್ ಮತ್ತೆ ಎಕ್ಸಸರೀಸ್ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಅಮ್ಮ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಭಯ ಕಾರೋರಿಸ್ಬೇಕಾರೆ ಅವರಿಗೆ. ಇವತ್ತೇ ಕೂಡ ಅಷ್ಟೇ ಬೇಗ ಮನೆಯಿಂದ ರೆಡಿಯಾಗಿ ನಮ್ಮತ್ತೆ ಊರಿಗೆ ಬಂದ್ವಿ. ಇವತ್ತು ಗುರು ಪ್ರವೇಶದ ಹಿಂದಿನ ದಿನದ ವ್ಲಾಗ್ ಇದು. ನಾಳೆ ಇದ್ದಿದ್ದು ಗುರು ಪ್ರವೇಶಕ್ಕೆ ಎಲ್ಲ ಇವತ್ತಿಂದನೇ ಪ್ರಿಪ್ರೇಷನ್ ಶುರುವಾಗಿತ್ತು. ಬಾಗ್ನೆಯಿಂದ ಹಿಡಿದು ಎಲ್ಲ ತರದ ಪೂಜೆಗಳಿಗೂ ಇವತ್ತೇ ರೆಡಿ ಮಾಡ್ತಾ ಇದ್ರು. ಅದೇ ಒಂದು ಗಾದೆ ಇದೆಯಲ್ಲ, ಕೈ ಸೇರಿದ್ರೆ ಎಲ್ಲ ಕೆಲಸ ಮುಗ್ದೋಗುತ್ತೆ ಅಂತ. ಆ ತರ ಎಲ್ಲ ಸೇರಿ ನಮ್ಮ ಫ್ಯಾಮಿಲಿಯವರು ಬೇಗ ಪಟ್ ಅಂತ ಕೆಲಸಗಳನ್ನ ಮುಗಿಸ್ಬಿಟ್ವಿ. ಹಿಂದಿನ ದಿನ ಅಲ್ವಾ, ಗೆಸ್ಟ್ಗಳೆಲ್ಲ ಬಂದಿರ್ತಾರೆ, ಅವರು ನೋಡ್ಕೊಳೋದು, ಮನೆ ಕೆಲಸ ನೋಡ್ಕೊಳೋದು, ಎಲ್ಲರೂ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಂಡಿದ್ವಿ. ಅವತ್ತು ಬೇರೆ ನಮ್ಮ ಅಕ್ಕನ ಬರ್ಡೇ ಇರೋದ್ರಿಂದ ಸೆಲೆಬ್ರೇಟ್ ಮಾಡಿದ್ವಿ. ಸಾರಿ ಅಕ್ಕ ಅಲ್ಲ, ನನಗೆ ಇವರು ಅದಕ್ಕೆ ಆಗಬೇಕು. ಈ ಥರ ಫಂಕ್ಷನ್ ಟೈಮಲ್ಲಿ ಬರ್ಡೇಗಳು ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಫ್ಯಾಮಿಲಿ ಎಲ್ಲ ಇರ್ತೀವಿ ಸೆಲೆಬ್ರೇಟ್ ಮಾಡೋಕ್ಕೆ. ಒಳ್ಳೆ ಮೆಮೊರಿ ಅಂತೂ ಇರುತ್ತೆ. ಫುಲ್ ಫನ್ನು ಯಾವ ಸೇರಿರುತ್ತೆ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ. ಇನ್ನೇನು ಬರ್ಡೇ ಮುಗಿಯೋಕ್ಕೆ 1 ಅವರ್ ಇದ್ದಂಗೆ ನಾವು ಬರ್ಡೇ ಮಾಡ್ತಿದ್ವಿ. ನೋಡಿ, ಬರ್ತಾರೆ ಹುಡುಗಿಗಿಂತ ಗಂಡ ಹೆಂಡತಿ ಚೇಷ್ಟೆ ಮಾಡ್ತಿರೋದನ್ನ ಇಲ್ಲಿ. ಆದರೆ ನಮ್ಮ ಅತ್ತಿಗಂತೂ ಇವತ್ತು ಫುಲ್ ರೋದನೆ ಕೊಟ್ಬಿಟ್ವಿ. ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋತ್ತಿಗೆ ಬಂದಿರೋ ಜನ ಎಲ್ಲ ನಿದ್ದೆ ಮಾಡಿದ್ರು ಒಂದು ರೌಂಡು. ಯಾರ್ಯಾರಿದ್ವಿ ಅವ್ರ ಜೊತೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಬಿಟ್ವಿ. ಕೇಕ್ ಕಟ್ಟಾದ್ಮೇಲೆ ರೆಗ್ಯುಲರ್ ಕೆಲಸ ಕೇಕ್ ಡಿಸ್ಟ್ರಿಬ್ಯೂಷನ್, ಅದನ್ನ ನಾನೇ ಮಾಡಿದೆ. ಬರೋರಿಗೆ ಎಲ್ಲರಿಗೂ ನಂದೇ ಬರ್ಡೇ ಅಂತ ಕೇಕ್ನ ಕೊಟ್ಬಿಟ್ಟೆ ಕೈಯಾರೆ. ಅದಾದ್ಮೇಲೆ ಫೇಮಸ್ ಪಾರ್ಟ್ ಆಫ್ ದ ಡೇ, ಡ್ಯಾನ್ಸ್ ಗೈಸ್, ಡ್ಯಾನ್ಸ್. ಲೇಟ್ ನೈಟ್ ಆದ್ರೂ ಕುಂತಿತ್ತು ಕಾಲು ನೋವು ಬರೋ ತನಕ. ಎಲ್ಲ ಜೊತೆ ಸೇರಿ ಡ್ಯಾನ್ಸ್ ಮಾಡಿದ್ದು ಲೇಟ್ ನೈಟ್ ಆಯ್ತು. ಆದ್ರೂ ಕೆಲಸ ಮಾಡಿ ಮಲ್ಕೊಂಡ್ವಿ. ಕೆಲಸ ಎಲ್ಲ ಮುಗಿಸಿ ಮಲಗೋ ಹೊತ್ತಿಗೆ 2:30 ಆಗಿತ್ತು. 4:30ಗೆ ಮತ್ತೆ ಎದ್ದೇಳಬೇಕಿತ್ತು. ಇನ್ನೊಂದು ವಿಡಿಯೋ ಸಿಗುವ. ಬೈ, ಸಿ ಯು, ಟೇಕ್ ಕೇರ್. ಹಾಗೆ ಒಂಚೂರು ಪ್ರೀತಿಯಿಂದ ಫಾಲೋ ಮಾಡಬೇಡಿ.